ಓಂ ನಮಸ್ತೆ. ಈ ಸಂಚಿಕೆಯಲ್ಲಿ ಕಡೆಯದಾದ ರಾಶಿ ಮೀನರಾಶಿಗೆ ಯುಗಾದಿಯ ಫಲ ಎಂಬುದಾಗಿ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ನೋಡಿದಾಗ ಮೀನರಾಶಿಯವರು, ಮೀನರಾಶಿಯಲ್ಲೇ ಜನ್ಮ ಶನಿ ಅಲ್ಲೇ ಇದ್ದಾನೆ. 4ನೇ ಮನೆಯಲ್ಲಿ ಗುರು, 6ನೇ ಮನೆಯಲ್ಲಿ ಕೇತು, 12ನೇ ಮನೆಯಲ್ಲಿ ರಾಹು ಇದ್ದಾನೆ. ನಂತರ ವರ್ಷವಾದ ಮೇಲೆ ಅಂದರೆ ಜೂನ್ ನಂತರ ಗುರು 5ನೇ ಮನೆಗೆ ಬರ್ತಾ ಇದ್ದಾನೆ. ಅಲ್ಲಿ 5 ತಿಂಗಳಿದ್ದು ನಂತರ ಮುಂದಕ್ಕೆ ಹೋಗಿ ಮತ್ತೆ ಹಿಂದೆ ಬರ್ತಾ ಇದ್ದಾನೆ. ಈ ರಾಹುಕೇತುಗಳು ಡಿಸೆಂಬರಲ್ಲಿ ಅವರು ಕೂಡ 5ನೇ ಮನೆಗೆ ಬರ್ತಾ ಇದ್ದಾರೆ. ಶನಿ ಜನ್ಮರಾಶಿಯಲ್ಲೇ ಇರ್ತಾನೆ. ಅಂದರೆ ಮುಖ್ಯವಾಗಿ ಮೀನರಾಶಿಯವರಿಗೆ ನಾವು ಗಮನಿಸಿದಾಗ ಮೀನರಾಶಿಯವರದು ಪೂರ್ವಭಾದ್ರ ನಕ್ಷತ್ರ, 4ನೇ ಪಾದ, ಉತ್ತರಾಭಾದ್ರ ನಕ್ಷತ್ರ ಮತ್ತು ರೇವತಿ ನಕ್ಷತ್ರ, ಈ 3 ನಕ್ಷತ್ರಗಳು ಮೀನರಾಶಿಯಲ್ಲಿ ಬರುತ್ತೆ. ಇವರಿಗೆ ಶುಭಪ್ರದವಾದ ದಿನಗಳೆಂದರೆ ಭಾನುವಾರ, ಮಂಗಳವಾರ, ಗುರುವಾರ ಮತ್ತು ಶನಿವಾರ. ಶುಭಕರವಾದ ಬಣ್ಣಗಳೆಂದರೆ ಹಳದಿ, ನೀಲಿ ಮತ್ತು ಕೆಂಪು. ಶುಭಕರವಾದ ದಿಕ್ಕಂದರೆ ಈಶಾನ್ಯ. ಮತ್ತು ಶುಭಕರವಾದ ಸಂಖ್ಯೆಗಳು 3, 9, 12, 18 ಮತ್ತು 21. ಅಂದರೆ ಮೀನರಾಶಿಯವರಿಗೆ ಮುಖ್ಯವಾಗಿ ಶನಿ ಜನ್ಮದಲ್ಲೇ ಇರೋದು ಮತ್ತು 7.5 ನಡೆಯುತ್ತಿರೋದ್ರಿಂದ ಹಲವು ಬದಲಾವಣೆಗಳನ್ನು ಇವರು ನೋಡ್ಬೋದು. ಮತ್ತು ಈ ತಿಂಗಳು ವಿಶೇಷವಾಗಿ ಮಾರ್ಚ್ ತಿಂಗಳಲ್ಲಿ ಅನಾರೋಗ್ಯ ಆಗ್ಬೋದು, ತಲೆನೋವು ಆಗ್ಬೋದು, ಜಾಗ ಬದಲಾವಣೆ ಮಾಡೋದು, ಇದೆಲ್ಲ ಈ ಸಮಯದಲ್ಲಿ ಕಂಡುಬರುತ್ತೆ. ಇನ್ನು ಮತ್ತು ಗುರು ಯಾವಾಗ ಜೂನ್ನಿಂದ 5 ತಿಂಗಳು ಶುಭಪ್ರದವಾಗಿರ್ತಾನೋ ಆವಾಗ ಹಲವು ಬದಲಾವಣೆಗಳು, ತೀರ್ಥಯಾತ್ರೆ ಮಾಡೋದು, ಹೊಸ ಸ್ನೇಹಿತರು, ಸಂಬಂಧಿಕರನ್ನು ನೋಡೋದು, ಅವ್ರ ಜೊತೆ ಮಾತಾಡೋದು, ಇದೆಲ್ಲ ಆ ಸಮಯದಲ್ಲಿ ಸಾಧ್ಯ ಆಗುತ್ತೆ. ಅದೇ ಮುಖ್ಯವಾಗಿ 7.5 ನಡೆಯುತ್ತಿರೋದ್ರಿಂದ ದೇಹಾರೋಗ್ಯದಲ್ಲಿ ವ್ಯತ್ಯಾಸ ಆಗೋದು, ಶರೀರಕ್ಕೆ ತೊಂದರೆ, ಶರೀರದಲ್ಲಿ ದುಃಖ ಆಗೋದು, ಅಂದರೆ ಬಾಡಿ ಪೇಯ್ನ್ ಬರೋದು, ಅಥವಾ ಕೆಲಸ ಮಾಡೋ ಜಾಗದಲ್ಲಿ ಬಹಳ ದುಃಖ ದುಮಾನಗಳು, ಸ್ಟ್ರೆಸ್ ಇರುತ್ತೆ, ಮೂವಿಂಗ್ ಬದಲಾವಣೆಗಳು, ಸುಮ್ಮನೆ ಪ್ರಯಾಣ ಮಾಡ್ತಿರ್ತಾರೆ ವ್ಯರ್ಥವಾಗಿ. ಈ ಎಲ್ಲ ಕಾರಣಗಳು 7.5 ಅವರಿಗೆ ಆಗ್ತಿರುತ್ತೆ. ಮತ್ತು ದೇಹದಲ್ಲೇ ಶನಿ ಇರೋದ್ರಿಂದ ದೇಹದ ಮೇಲೆ ಹಲವಾರು ದುಷ್ಪರಿಣಾಮಗಳು ಆಗ್ತಾ ಇರುತ್ತೆ. ದಯಮಾಡಿ ಶನಿಗೆ ಎಳ್ದೀಪ ಹಚ್ಚೋದು, ಶನಿ ಸಾಧ್ಯವಾದರೆ ತಿಲಹೋಮ ಮಾಡೋದನ್ನು ಮಾಡಿದ್ರೆ ಬಹಳ ಒಳ್ಳೆಯದಾಗುತ್ತೆ. ಮತ್ತು ಗುರು ಯಾವಾಗ ಮುಂದೆ ಬರ್ತಾನೆ ಆವಾಗ 5 ತಿಂಗಳು ಓದೋದ್ರಲ್ಲಿರ್ಬೋದು, ಅಥವಾ ಉನ್ನತ ಸ್ಥಾನಕ್ಕೆ ಹೋಗೋದು, ಮತ್ತು ಮಕ್ಕಳುಗಳು ಉನ್ನತ ವಿದ್ಯಾಭ್ಯಾಸ ಮಾಡೋದು, ಅವರಿಗೆಲ್ಲ ಈ ಸಮಯದಲ್ಲಿ ಸಾಧ್ಯ ಆಗುತ್ತೆ. ಮೀನರಾಶಿಗೆ 5ನೇ ಮನೆಯಲ್ಲಿ ಗುರು ಬಂದಾಗ ಮತ್ತು 5ನೇ ಮನೆಯಲ್ಲಿ ಕೇತು ಬರ್ತಾ ಇದ್ದಾನೆ. ಆ ಸಮಯದಲ್ಲಿ ಸ್ವಲ್ಪ ವ್ಯತ್ಯಾಸವಾಗುತ್ತೆ. ಡಿಸೆಂಬರ್ ನಂತರ 18 ತಿಂಗಳು, 1.5 ವರ್ಷ ಅಲ್ಲೇ ಇರೋದ್ರಿಂದ ಭಾಳ ವಿಚಾರವಾಗಿರಬೇಕು. ಅಂದರೆ ಕೇತು ಅಂದರೆ ಗಣಪತಿಗೆ ಕಡಲೆಕಾಳು ಕೊಡೋದು, ದುರ್ವೆ ಸಮರ್ಪಣೆ ಮಾಡೋದು, ಗಣಪತಿ ಸಂಕಷ್ಟ ವ್ರತ ಮಾಡೋದು, ಇದನ್ನೆಲ್ಲ ಮಾಡ್ತಾ ಇದ್ರೆ ಒಳ್ಳೆಯದು. ಮತ್ತು ಶನಿಗೆ ಅರಳಿ ಮರ ಪ್ರದಕ್ಷಿಣೆ, ರುದ್ರಾಭಿಷೇಕ ಇವುಗಳನ್ನೆಲ್ಲ ಮಾಡ್ತಾ ಇರಬೇಕು. ಒಟ್ಟಾದಿಯಾಗಿ ಮೀನರಾಶಿಯವರಿಗೆ ಸಾಧಾರಣ ವರ್ಷ, ಗುರುಬಲ ಇದ್ದಾಗ ಹಲವು ಪ್ರಗತಿಗಳು, ತದನಂತರ ಯಥಾ ಪ್ರಕಾರ ಹಿಂದಿನ ವರ್ಷದ ರೀತಿಯೇ ಕೆಲವು ನಷ್ಟಗಳು, ಇದನ್ನೆಲ್ಲ ಅನುಭವಿಸುವ ಸಾಧ್ಯತೆ ಇರುತ್ತೆ. ಇದು ಮೀನರಾಶಿಯವರ ಸಾಧ್ಯತೆ. ಈ ಯುಗಾದಿಯಲ್ಲಿ ಇವರ ಆದಾಯ ವ್ಯಯವನ್ನು ಗಮನಿಸಿದಾಗ ಮೀನರಾಶಿಯವರಿಗೆ 14 ಆದಾಯ, 11 ವ್ಯಯ ಇದೆ. ಸ್ವಲ್ಪ ಉಳಿಸ್ತಾರೆ. ಆರೋಗ್ಯ 6, ಅನಾರೋಗ್ಯ 4, ಸುಖ 6, ದುಃಖ 3. ಹೀಗೆ ಒಟ್ಟಾರೆಯಾಗಿ ಮೀನರಾಶಿಯ ಫಲ ಇರುತ್ತೆ. ನಮಸ್ತೆ.